ನಿನ್ ಪ್ರಾಬ್ಲಮ್? ಪ್ರಪಂಚದಲ್ಲಿ ಯಾರು ಮಾಡದೇ ಇರೋ ಸಾಧನೆ ತರ ಆಡ್ತಾ ಇದೆಯಲ್ಲ, ಲೂಸ ನೀನು. ಇದನ್ನೆಲ್ಲ ಟಾಮ್ ಹುಡ್ಕೊಂಡ್ ಬರ್ಬೇಕಾ ಅಮೂಲ್ ಬೇಬಿ? ಹಲೋ, ನಾನು ಏನು ಮಾಡಿದೆ ಇವಾಗ? ಏನ್ ಮಾಡಿಲ್ಲ ಅಂತ ಕೇಳು. ನಿನ್ನಿಂದ ಅತ್ತೆ ಚಿಕ್ಕತ್ತೆ ಎಲ್ಲರೂ ನನ್ನ ರೇಗಿಸ್ತಾ ಇದ್ದಾರೆ. ರೇಗಿಸ್ಬೇಕು ಸತ್ಯ, ಅವಾಗ್ಲೇ ಅಲ್ವಾ ಮಜಾ ಬರೋದು. ಏನ್ ಮಜಾ ನಿನ್ ತಲೆ. ನನಗೆಷ್ಟು ಸಂಕೋಚ ಆಯ್ತು ಗೊತ್ತಾ? ಹಾ, ಸಂಕೋಚ ನಿನಗೆ? ಈ ರೌಡಿ ಬೇಬಿಗೆ ಸಂಕೋಚ ಎಲ್ಲ ಆಗುತ್ತಾ? ನಗು ಬೇಡ. ಇಂಥ ವಿಚಾರದಲ್ಲಿ ಎಲ್ಲ ಹುಡುಗಿರು ಒಂದೇ. ಸಂಕೋಚ, ಮುಜುಗರ, ನಾಚಿಕೆ ಎಲ್ಲ ಆಗತ್ತೆ. ಎಲ್ಲಿ ಸ್ವಲ್ಪ ನಾಚ್ಕೊಂಡು ತೋರಿಸು. ಬಿಡಯ್ಯ, ನಿಂದೊಳ್ಳೆ ಗೋಳಾಯ್ತು. ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಆಟ, ಇಲ್ಲಿ ಪ್ರಾಣ ಸಂಕಟ ಅಂತ. ಹಾಗಾಯ್ತು ನನ್ನ ಪರಿಸ್ಥಿತಿ. ಸತ್ಯ ಮೇಡಮ್, ನಾನಂತೂ ತುಂಬ ಖುಷಿಯಾಗಿದ್ದೀನಿ. ನೀವು ಏನು ಬೈದ್ರು ನನ್ನ ಕಿವಿಗಂತೂ ಹೋಗಲ್ಲ. ಹೌದಾ? ಅದಕ್ಕೇನಾ ಒಳ್ಳೆ ನ್ಯೂಸ್ ಚಾನೆಲ್ ತರ ನಮ್ಮಲ್ಲೇ ಮೊದಲು ಅಂತ ಡಂಗೂರ ಸಾರ್ತಾ ಇದ್ದಿದ್ದು? ಹೌದು ತಾನೆ? ಇದು ನಮಗೆ ಮೊದಲನೇ ಸತಿ ತಾನೆ? ಬೇಡ ಅಮೂಲ್ ಬೇಬಿ, ನನಗೆ ಕೋಪ ಬರೆಸ್ಬೇಡ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಕೋಪ ಬಂದ್ರೆ ಆ ಲ್ಯಾಂಪ್ ತೆಗೆದು ನಿನ್ ತಲೆಗೆ ಹೊಡಿತೀನಿ. ಹೌದಾ? ಅಷ್ಟೊಂದು ಧೈರ್ಯನಾ? ಎಲ್ಲಿ ಹೊಡಿ ನೋಡ. ಬೇಡ ಅಮೂಲ್ ಬೇಬಿ. ಅದನ್ನೇ ಸತ್ಯ ನಾನು ಹೇಳ್ತಾ ಇರೋದು. ನಿಜವಾಗ್ಲೂ ಸರಿಗಿರಲ್ಲ. ಅದನ್ನೇ ಸತ್ಯ ನಾನು ಹೇಳ್ತಾ ಇರೋದು. ಏನು ಮೊದಲಿನ ಥರ ಆವಾಜ್ ಹಾಕಿ ಹೆದರ್ಸ್ಬೋದು ಅನ್ಕೊಂಡಿದ್ಯಾ? ಅದು ಹಳೆ ಕಾರ್ತಿಕ್, ಇದು ಹೊಸ ಕಾರ್ತಿಕ್. ಈ ಸತ್ಯನ್ ಹೆದರ್ಕೊಳ್ಳೋ ಕಾಲ ಎಲ್ಲ ಮುಗೀತು. ಅರ್ಥ ಆಯ್ತಾ? ಎಲ್ಲಿ ಹೊಡಿ ನೋಡ. ಲೂಸು. ಸತ್ಯ ಸತ್ಯ, ನಚ್ಚಿ ಕಂಡ್ರೆ ರಾಯರಿಗೆ ತುಂಬ ಇಷ್ಟ ಅನಿಸುತ್ತೆ. ಇವನು ಅವ್ರನ್ನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಪಾಪ ನಚ್ಚಿ, ನಾವು ಮಾಡಿದ ತಪ್ಪಿಗೆ ಅವನ ಶಿಕ್ಷೆ ಅನುಭವಿಸ್ತಾ ಇದ್ದ. ಪುಣ್ಯ, ಇವಾಗಲಾದರೂ ಯಾರಿಗೆ ವಿಷಯ ತಲುಪಿಸ್ಬೇಕಿತ್ತೋ ಅವ್ರಿಗೆ ತಲುಪಾಗಿದೆ. ಬಳ್ಳಿಗೆ ಮರದ ಆಸರೆ ಅನ್ನೋ ಥರ ರಾಯರು ಅವನಿಗೆ ಸಿಕ್ಕಿದ್ದಾರೆ. ಮುಂದೇನು ಮಾಡೋದು ಅಂತ ಯೋಚನೆ ಮಾಡೋಣ. ಈ ವಿಷಯನ ನನ್ನ ತಮ್ಮಂಗೆ ಹೇಳಬೇಡ ಅಂತ ರಾಯರು ಮಾತು ತಗೊಂಡಿದ್ದಾರೆ. ರಾಯರ ಮಾತಿಗೆ ಬೆಲೆ ಕೊಟ್ಟು ಈ ವಿಷಯನ ಇವ್ರಿಗೆ ಹೇಳದೇ ಇರೋದೇ ಒಳ್ಳೆಯದು. ಆದರೆ ಎಷ್ಟು ದಿನ ಈ ವಿಷಯನ ಇವ್ರನ್ನ ಮುಚ್ಚಿಡೋದು? ಅವ್ರ ಕಾಲ್ ಬಂದಿದ್ದ ತಕ್ಷಣ ಗಾಬರಿಯಲ್ಲಿ ಎಲ್ಲ ವಿಷಯ ಅವ್ರ ಹತ್ರ ಹೇಳ್ಬಿಡೋಣ ಅನಿಸುತ್ತೆ. ಆದರೂ ಎಷ್ಟು ದಿನ ಇದನ್ನು ಇವ್ರ ಹತ್ರ ಮುಚ್ಚಿಡೋದು? ಇವ್ರ ಕಾಲ್ ಬಂದ ತಕ್ಷಣ ಭಯದಲ್ಲಿ ಎಲ್ಲ ವಿಷಯ ಎಲ್ಲಿ ಹೇಳ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಚ್ಚಿಗೊಂದು ಕುಟುಂಬ, ನೆಲೆ, ಎಲ್ಲರೂ ಪ್ರೀತಿ ಸಿಕ್ಕಿದ್ರೆ ಅಷ್ಟೇ ಸಾಕು. ಇತ್ತೀಚೆಗೆ ಸತ್ಯ ಕಾರ್ತಿಕ್ ನನ್ನ ಎಲ್ಲದಕ್ಕೂ ಅಡ್ಡಿ ಮಾಡ್ತಾ ಇದ್ದಾರೆ. ಸತ್ಯ ಬೇರೆ ಏನೋ ವಿಷಯ ಗೊತ್ತಿರೋ ಹಾಗೆ ಒಗಟಾಗಿ ಮಾತಾಡ್ತಾ ಇದ್ದಾಳೆ. ಸತ್ಯನ್ಗೆ ಏನಾದರೂ ನನ್ನ ಪದ್ದು ವಿಚಾರ ಗೊತ್ತಾಗಿರ್ಬೋದಾ? ಈ ಕಡೆ ಊರ್ಮಿಳ ಬರ್ತಾಳೆ, ಎರಡನೇ ಸಂಸಾರ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾಳೆ. ಸತ್ಯನೂ ಮಾತಾಡ್ತಾ ಇದ್ದಾಳೆ. ಯಾವಾಗ ನನ್ನ ತಲೆ ಮೇಲೆ ಟೈಮ್ ಬಾಂಬ್ ಬೀಳುತ್ತೋ ಅನ್ನೋ ಭಯದಲ್ಲೇ ಸಾಗ್ತಾ ಇದೆ ಈ ನನ್ನ ಜೀವನ. ಒಂದು ಕ್ಷಣ ನೆಮ್ಮದಿ ಅನ್ನೋದೇ ಇಲ್ಲದ ಆಗಿದೆ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಪದ್ದು ಮತ್ತು ಮಗುಗೆ ನನ್ನಿಂದ ಮೋಸ ಆಗಬಾರ್ದು. ಅವ್ರಿಗೂ ನಾನು ಟೈಮ್ ಕೊಡಬೇಕು. ಇತ್ತೀಚೆಗೆ ಪದ್ದು ಯಾಕೋ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೇ ಇಲ್ಲ. ಏನಾಗಿದೆ ಅವಳಿಗೆ? ಏನಾಗಿದೆ ನನ್ನ ಜೀವನದಲ್ಲಿ? ತಲೆ ಕೆಟ್ಟು ಹೋಗ್ತಾ ಇದೆ. ಅಪ್ಪ, ಇನ್ಮೇಲಿಂದ ಒಂದು ಕೆಲಸ ಮಾಡಿ. ನಾವು ನಿಮ್ಮನ್ನ ಎಷ್ಟೊತ್ತಿಗೆ ಮೀಟ್ ಮಾಡಬೇಕು ಅಂತ ಮೊದಲೇ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಬಿಡಿ. ನಾವು ಆ ಟೈಮ್ ನೋಡಿಕೊಂಡು ನಿಮ್ಮನ್ನ ಭೇಟಿ ಆಗ್ತೀವಿ, ಸರಿನಾ? ಯಾಕಮ್ಮ ಹಾಗೆ ಮಾತಾಡ್ತಾ ಇದೆಯಾ? ಮತ್ತಿನ್ನೇನಪ್ಪ, ಕೈಗೆ ಸಿಗಲ್ಲ ನೀವು? ಹೀಗೆ ನಿನಗೆ ಗೊತ್ತಲ್ಲಪ್ಪ,
ಬ್ಯುಸಿ ಇರ್ತೀನಲ್ಲ. ಅದಕ್ಕೆ ಹೇಳಿದ್ದು ಅಪಾಯಿಂಟ್ಮೆಂಟ್ ಕೊಡಿ ಅಂತ. ನನಗೆ ಅಮ್ಮಂಗೆ ಟೈಮೇ ಕೊಡಲ್ಲ ನೀವು. ನಿಮ್ಮ ಪಾಡಿಗೆ ನೀವು ಆಫೀಸ್ಗೆ ಹೋಗ್ತೀರಾ, ಮನೆಗೆ ವಾಪಸ್ ಬರ್ತೀರಾ. ಯಾವಾಗ ನೋಡಿದ್ರು ಬಿಸಿ ಬಿಸಿ ಬಿಸಿ. ನನ್ನ ಅಮ್ಮನಿಗಿಂತ ನಿನಗೆ 2ನೇ ಸಂಸಾರನೇ ಮುಖ್ಯ ಆಯ್ತು ಅಲ್ವಾ? ರಿತು, ರಿತು, ನೀನು ಏನು ಮಾತಾಡ್ತಾ ಇದೀಯ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಇದೇ ಲಾಸ್ಟ್. ಇನ್ನೊಂದ್ಸಾರಿ ನನ್ನ ಹತ್ರ ಬಂದು 2ನೇ ಸಂಸಾರ ಹಾಗೆ ಹೀಗೆ ಅಂತ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರ್ತಿಲ್ಲ. ನಾನು ನಿನಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಮಾತು ನಿಜ. ಆ ವಿಚಾರವಾಗಿ ನೀನು ನಿಮ್ಮ ಅಪ್ಪನ್ನ ಎಷ್ಟಾದರೂ ಕೇಳ್ಬೋದು, ಸಿಟ್ಟು ಬಂದರೆ ಬೈಬೋದು. ಆದರೆ ನೀನು ಆಗ ಆಡ್ದಲ್ಲ 2ನೇ ಸಂಸಾರ ಹಾಗೆ ಹೀಗೆ ಅಂತೆಲ್ಲ, ಅದು ಯಾಕೋ ಅದು ಕೇಳಿಸ್ಕೊಳ್ಳೋಕ್ಕೆ ನಂಗೆ ತುಂಬ ಕಷ್ಟ ಆಗ್ತಾಯಿದೆ ಅಮ್ಮ. ಪ್ಲೀಸ್ ಇನ್ನೊಂದು ಸರಿ ಈ ಥರ ಮಾತಾಡಬೇಡ. ನಿಮ್ಮ ಆಫೀಸ್ಗೆ ಅಂತ ಹಾಗೆ ಹೇಳಿದೆ ಅಷ್ಟೇ. ಎಲ್ಲರೂ ನಿಮ್ಮನ್ನ ಇದೇ ಥರ ರೇಗಿಸೋದು ಅಲ್ವಾ, ಅದಕ್ಕೆ ನಾನು ರೇಗಿಸ್ದೆ. ಹೋಗ್ಲಿ ಬಿಡಮ್ಮ, ನೀನು ಬೇಜಾರು ಮಾಡ್ಕೋಬೇಡ. ನಾನು ಹೀಗೆ ಯಾವುದೋ ಯೋಚನೆಯಲ್ಲಿದ್ದೆ, ಸಡನ್ ರೇಗ್ಬಿಟ್ಟೆ. ನೀನು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ನನ್ನ ಕಡೆಯಿಂದನೂ ಸಾರಿ. ನೀವು ತುಂಬ ಬದಲಾಗ್ಬಿಟ್ಟಿದ್ದೀರಪ್ಪ. ರಿತು, ರಿತು, ಏನ್ರಿ ನೀವು? ಪಾಪ ಕಣ್ರಿ ಅವಳು ಹೇಳಿದ ಮಾತಲ್ಲಿ ತಪ್ಪೇನಿದೆ? ಪಾಪ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲು. ಊರ್ಮಿಳ, ನೀನು ತಿಳಿದು ಮಾತಾಡ್ತಾ ಇದೀಯಾ? ಆ ಥರ ಮಾತಾಡಿದರೆ ನಾನು ಹ್ಯಾಕೆ ಸುಮ್ಮನೆ ಇರಲಿ? ಎಲ್ಲ ಮಕ್ಕಳು ತನ್ನ ತಂದೆ ಜೊತೆ ಕಾಲ ಕಳಿಬೇಕು ಅಂತ ಆಸೆ ಪಡೋದು ತಪ್ಪ? ನೀವು ಅವಳಿಗೆ ಸಮಯ ಕೊಡಲ್ಲ, ಅದೇ ಬೇಜಾರಲ್ಲಿ ಅವಳು ಮಾತಾಡ್ದಾಳ ಅಷ್ಟೇ. ನಿಜ ಊರ್ಮಿಳ, ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ. ಮಕ್ಕಳ ಮನಸ್ಸು ತುಂಬ ಮೃದು ಕಣ್ರಿ. ಅದರಲ್ಲೂ ನಮ್ಮ ರಿತು ಮನಸ್ಸು ತುಂಬ ಸೂಕ್ಷ್ಮ. ಬಾಯಲ್ಲಷ್ಟು ಅವಳು ಬಡಬಡ ಅನ್ನೋದು, ಅವಳ ಮನ್ಸು ಹಾಗಲ್ಲ. ಏನ್ರಿ ನೀವು ಹಿಂದೂ ಮುಂದೆ ಗೊತ್ತಾಗದೆ ಹಾಗೆಲ್ಲ ರೇಗ್ಬಿಟ್ರಲ್ಲ. ನಾನು ಹೋಗಿ ಅವಳ ಹತ್ರ ಮಾತಾಡ್ತೇನೆ. ರಾಯ್ರೆ, ಕಾಫಿ. ರಾಯ್ರೆ, ಪದ್ಮ ಅವ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? 3 ಹೊತ್ತು ಅದೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಯೋಚನೆ ಮಾಡಿ 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 ಸಾಕಾಗ್ಬಿಟ್ಟಿದೆ. ಬರೀ ಯೋಚನೆ ಮಾಡೋದೇ ಆಯಿತು, ಆದರೆ ಅದಕ್ಕೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಅಷ್ಟೆಲ್ಲ ಯೋಚನೆ ಮಾಡೋದ್ರ ಬದಲು ಅವ್ರನ್ನೇ ಯಾಕೆ ಮನೆಗೆ ಕರ್ಕೊಂಡು ಬರಬಾರ್ದು? ಯಾರನ್ನ ಎಲ್ಲಿ ಕರ್ಕೊಂಬರ್ಬೇಕು ಸತ್ಯ? ಪದ್ಮ ಅವ್ರನ್ನ ಇಲ್ಲಿಗೆ, ಈ ಮನೆಗೆ, ನಮ್ಮ ಮನೆಗೆ. ಅವಳನ್ನ ನಮ್ಮನೆ ಕರ್ಕೊಂಬರೋದ? ಏನಮ್ಮ ಹೇಳ್ತಿದ್ಯಾ ಸತ್ಯ? ಈಗಾಗಲೇ ಈ ವಿಷಯ ಸೆರಗಲ್ಲಿ ಸುತ್ತಕೊಂಡಿರೋ ಕೆಂಡ ಥರ ಸುಡ್ತಾ ಇದೆ. ಇನ್ನು ಅವಳೇನಾದರೂ ಈ ಮನೆಗೆ ಬಂದುಬಿಟ್ರೆ ಈ ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರ ನಡೆದು ಹೋಗ್ಬಿಡುತ್ತೆ. ಸುಟ್ಟು ಬೂದಿ ಆಗ್ಬಿಡುತ್ತಷ್ಟೇ. ಇಲ್ಲ ರಾಯ್ರೆ, ದಿನ ದಿನ ನಾಳೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಜೀವನ ಮಾಡೋದಕ್ಕಿಂತ ಆ ಭಯನ ಎದುರಿಸೋದೆ ನಮಗಿರೋ ಅಂಥ ದಾರಿ. ಎದುರಿಸೋಣ. ಬೇಡಮ್ಮ ಸತ್ಯ, ಈ ವಿಚಾರದಲ್ಲಿ ನಿನ್ನಷ್ಟು ಧೈರ್ಯ ನನಗಿಲ್ಲ. ಈ ವಿಚಾರ ಊರ್ಮಿಳಗೆ ಏನಾದರೂ ಗೊತ್ತಾದರೆ
ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀಯಾ? ಎಲ್ಲ ಆಲೋಚನೆ ಮಾಡಿನೇ ಇದನ್ನು ಹೇಳ್ತಾ ಇದ್ದೀನಿ ರಾಯ್ರೆ. ಇವತ್ತಲ್ಲ ನಾಳೆ ಚಿಕ್ಕತ್ತೆಗೆ ಈ ವಿಷಯ ಗೊತ್ತಾಗಲೇಬೇಕಲ್ವಾ? ನಾಳೆ ಇನ್ಯಾರಿಂದನೋ ಅವ್ರಿಗೆ ಸಡನ್ನಾಗಿ ಗೊತ್ತಾಗಿ ಆಘಾತ ಆಗೋದಕ್ಕಿಂತ ನಾವೇ ನಿಧಾನವಾಗಿ ಹೇಳೋಣ, ಬಿಡಿಸಿ ಹೇಳೋಣ, ತಿಳಿಸಿ ಹೇಳೋಣ. ಚಿಕ್ಕತ್ತೆಗೆ ಅರ್ಥ ಆಗುತ್ತೆ. ಇಲ್ಲಮ್ಮ ಸತ್ಯ, ಮೊದಲು ಪದ್ಮಾ ಅವ್ರನ್ನ ನನ್ನ ಫ್ರೆಂಡ್ ಅಂತ ಮನೆ ಒಳಗೆ ಕರ್ಕೊಂಬರೋಣ ರಾರೆ. ಅದಾಗಲ್ಲಮ್ಮ ಸತ್ಯ. ಕಾರ್ತಿಕ್ಗೆ ನಿನ್ನ ಫ್ರೆಂಡ್ಸ್ ಎಲ್ಲ ಗೊತ್ತಿದೆಯಲ್ಲ, ಅದರಲ್ಲೂ ಆ ನಚ್ಚಿ ನಮ್ಮ ಮನೆಗೆ ಬಂದಾಗ ಅವನ ಪರಿಚಯವೇ ಇಲ್ಲ ಅನ್ನೋ ಥರನೇ ನೀನಿದ್ದೆ. ಫ್ರೆಂಡ್ ಮಗು ಬಗ್ಗೆ ಗೊತ್ತಿಲ್ಲ ಅನ್ನೋ ಮಾತು ಬರುತ್ತೆ. ಸುಮ್ಮನೆ ಯಾಕೆ ತೊಂದರೆ? ಹಾಂ, ಅದು ನಿಜಾನೇ. ರಾಯ್ರೆ, ನಿಮ್ಮ ದೂರದ ಸಂಬಂಧಿಕರು ಅಂತ ಕರ್ಕೊಂಡು ಬಂದರೆ? ಸೀತಾ ಗೊತ್ತಿಲ್ಲದೆ ಇರೋ ಸಂಬಂಧಿಕರೇ ಇಲ್ಲಮ್ಮ, ಸುಮ್ಮನೆ ಸಿಗಾಕ್ಕೋತೀವಿ. ಮತ್ತೇನು ಮಾಡೋದು ರಾಯ್ರೆ? ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲಮ್ಮ. ಏನೋ ಒಂದು ದಾರಿ ಹುಡುಕಬೇಕು, ಆದಷ್ಟು ಬೇಗ ಹುಡುಕಬೇಕು. ನೀವೆಲ್ಲ ಇವತ್ತು ಆ ಬಾಲ್ನ ಅಂಗಡಿ ಓಪನಿಂಗ್ ಹೊರಟು ಬನ್ನಿ. ಅಷ್ಟೊತ್ತಿಗೆ ನಾನೇನಾದರೂ ಒಂದು ಪ್ಲ್ಯಾನ್ ಸಿದ್ಧ ಮಾಡಿರ್ತೀನಿ. ಸರಿ ರಾಯ್ರೆ. ನಾವು ಹುಡುಗರ ನೀವು ಗ್ಯಾರೇಜಲ್ಲಿ ಫ್ರೀ ಇದ್ದಾಗ ಸ್ವಲ್ಪ ಬಂದು ಹೆಲ್ಪ್ ಮಾಡ್ರೋ, ಬೇಕಾದರೆ ಪ್ರಾಫಿಟಲ್ಲಿ ಶೇರು ಕೊಡ್ತೀನಿ. ಏ ಬಾವಾ, ಅದನ್ನ ನೀವು ಹೇಳ್ಬೇಕಾ? ನೀವು ಹೇಳಿಲ್ಲ ಅಂದ್ರೆ ನಾವು ಬಂದೇ ಬರ್ತೀವಿ. ಆದರೆ ದುಡ್ಡೆಲ್ಲ ಬೇಡ, 2-3 ಬೋಂಡ ಕೊಟ್ಟರೆ ಸಾಕು ನೋಡ್ರಿ. ಬೋಂಡಾನು ಕೊಡ್ತೀನಾ? ನಾನು ಹೇಳಿದ ಹಾಗಲ್ಲ. ಹಾಗಲ್ಲ ಅಲ್ಲ, ಅವ್ನು ಹೇಳೋದು ಕರೆಕ್ಟಾಗೇ ಇದೆ. ನೀವು ನಮ್ಮ ಗ್ಯಾರೇಜಿಗೆ ಬಂದು ನಮಗೆ ಸಹಾಯ ಮಾಡ್ತಾ ಇರಲಿಲ್ವಾ? ಇದನ್ನು ಹಾಗೇನೆ. ನೀವು ಕಷ್ಟಪಟ್ಟು ಏನೋ ಮಾಡಕ್ಕೆ ಹೊರಟಿದ್ದೀರಾ, ಅದಕ್ಕೇನೇ ಸಹಾಯ ಬೇಕಂದ್ರೂ ಸಂಕೋಚ ಇಲ್ಲದೆ ಕೇಳಿ ಬಾವಾ. ನಾವು ನಮ್ಮ ಕೈಯಲ್ಲಾದ ಸಹಾಯ ಮಾಡ್ತೀವಿ. ಎಲ್ಲಾನು ದುಡ್ಡಿಂದ ಅಳಿಯೋಕ್ಕಾಗುತ್ತಾ? ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ನಮ್ಮ ಸತ್ಯ ಯಾವಾಗಲೂ ಅದನ್ನೇ ಹೇಳೋಳು. ಅವರಿಂದಾಗಿ ನನಗೆ ತುಂಬ ಹೆಲ್ಪ್ ಆಗಿದೆ ನೋಡಿ. ಅವ್ರ ಫ್ರೆಂಡ್ಸ್ ಈಗ ನನ್ನ ಫ್ರೆಂಡ್ಸ್ ಕೂಡ. ಇದಕ್ಕಿಂತ ನನಗೆ ಇನ್ನೇನೋ ಬೇಕು? ಹೌದು, ಇವನ್ ಕಿತ್ತೋಗಿರೋ ಅಂಗಡಿಗೆ ಇವ್ರ ಸಹಾಯ ಬೇಕು. ಅದಕ್ಕೆ ಇವನ್ ಎಮೋಷ್ನಲ್ ಸ್ಪೀಚ್ ಬೇರೆ. ಅತ್ತೆ, ತುಂಬ ಬಿಸಿಲಿದೆ, ಸ್ವಲ್ಪ ಕುಡಿಯೋದಕ್ಕೆ ನೀರು ತರ್ತೀರಾ? ಅಳಿಂದ್ರೆ ಯಾಕೆ ಸಂಕೋಚ ಮಾಡ್ಕೊಳ್ತಿದ್ದೀರಾ? ನೀರೇನು, ಮಜ್ಜಿಗೆನೇ ತಗೊಂಡು ಬರ್ತೀನಿ. ಎಲ್ಲರೂ ಸೇರಿ ಘನ ಕಾರ್ಯ ಮಾಡ್ತಿದ್ದಾರೆ. ನೀರು, ಮಜ್ಜಿಗೆ, ಊಟನೂ ಇಲ್ಲಿಗೆ ತಂದ್ಕೊಡು. ಏಯ್, ಒಂದು ಲೋಟ ನೀರು ಕೇಳಿದ್ರೆ ಯಾಕೆ ಹಿಂಗೆ ಆಡ್ತಿದ್ಯಾ? ನಾನು ಕೇಳಿದ್ರೆ ಸಿಡಿತಿರ್ತೀಯಾ? ಇವನಿಗೆ ಮಾತ್ರ ಸೇವೆನಾ? ನೋಡೆ, ಅಳಿಯಂದ್ರು ನಿನ್ನ ಥರ ಅಲ್ಲ. ಅವ್ರೇನು ಸುಮ್ಮನೆ ಮನೇಲಿ ಕೂತಿಲ್ಲ, ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನೀನು ಅವ್ರ ಥರ ಕೆಲಸ ಮಾಡು, ನೀನು ಕೇಳಿದ್ದೆಲ್ಲ ಕಾಲು ಬುಡದಲ್ಲೇ ಬಂದು ಬೀಳುತ್ತೆ. ಬಂದ್ಬಿಟ್ಲು ಮಾತಾಡೋಕ್ಕೆ. ನನ್ನ ಮಾತಿಗೆ ಉತ್ತರನೇ ಇಲ್ಲ. ನೋಡು ಹೇಗೆ ಬಾಯಿ ಮುಚ್ಕೊಂಡು ನಿಂತಿದ್ದೇನೆ ಅಂತ. ನನ್ನ ಮರ್ಯಾದೆ ಕಳಿಯೋಕ್ಕೋಸ್ಕರನೇ ಈ ರೀತಿ ಚಿಲ್ಲರೆ ಕೆಲಸ ಮಾಡ್ತಾ ಇರೋದು. ಅವಳು ಅಂತ ಇರಲಿ, ನಾವು ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಾಡಿ. ದಿವ್ಯಾ, ಸುಮ್ಮನೆ ಬಡಬಡಾಯಿಸ್ಬೇಡ. ನಿನ್ನ ಮಾತು ಕೇಳೋರು ಇಲ್ಲಿ ಯಾರೂ ಇಲ್ಲ. ಬಂದ್ಬಿಟ್ಲು ಏನೋ ಬರ ವಟ ವಟ ಅಂದ್ಕೊಂಡು. ಬಾವಾ, ಗಾಡಿ ರೆಡಿ. ನಾನು ಹೇಳಿದ್ದೆಲ್ಲ ಮಾಡಿಸಿದ್ಯಾ ತಾನೇ? ಏನು ಮಿಸ್ ಆಗಬಾರ್ದು. ಎಲ್ಲ ಸೂಪರ್ ಆಗಿ ಅರೇಂಜ್ ಆಗಿದೆ. ಗಾಡಿ ನೋಡ್ತಿದ್ದಂಗೆ ನೀವು ಕಳೆದೇ ಹೋಗ್ಬಿಡ್ತೀರಾ. ಸರಿ, ನಾವೇ ಅಲ್ಲಿಗೆ ಬಂದ್ಬಿಡ್ತೀವಿ. ಸರಿ ಬಾವಾ. ದಿವ್ಯಕ್ಕ ಈಗಲೇ ಎಷ್ಟು ಹುರ್ಕೊಂಡಿದ್ದಾಳೆ, ಇನ್ನು ಅದನ್ನ ನೋಡ್ರೆ ಏನು ಕತೆ ಬಾವಾ? ದೇವ್ರೇ ಗತಿ. ಆದರೂ ಸರಿಯಾಗಿ ಗುರ್ಸೋ ಪ್ಲಾನ್ ಮಾಡಿದ್ದೀರಾ. ನಾನು ಅದನ್ನು ನಿಜವಾದ ಪ್ರೀತಿಯಿಂದನೇ ಮಾಡಿಸಿರೋದು ಕಣ್ರ. ಅವಳಿಗದು ಅರ್ಥ ಆಗದೆ ಉರ್ಕೊಂಡ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳು? ಯಾವುದೇ ಒಂದು ಪಾಯಿಂಟಲ್ಲಾದರೂ ನನ್ನ ಪ್ರೀತಿ ಅವಳಿಗೆ ಅರ್ಥ ಆಗ್ಬೋದು ಅಂತ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ.
ಏಯ್ ಇವತ್ತು ಅಂಗಡಿ ಓಪನಿಂಗ್ ಕಂಡ್ರು ಖುಷಿಯಾಗಿರ್ಬೇಕು. ಮೊದ್ಲು ಹೋಗಿ ಗಾಡಿ ತರೋಣ, ನಡೀರಿ. ನಿಂತ್ಕೊಳ್ಳಿ, ಎಲ್ಲಿ ಹೋಗ್ತಿದ್ದೀರಾ? ಮಜ್ಜಿಗೆ ತಂದಿದ್ದೀನಿ, ಕುಡ್ಕೊಂಡು ಹೋಗಿ. ಸರಿ ಅತ್ತೆ. ಏಯ್ ನಡೀರಪ್ಪ. ಹೋಗಿ ಬರ್ತೀವತ್ತೆ. ಸರಿಪ್ಪ, ಒಳ್ಳೇದಾಗ್ಲಿ. ಬಾಯ್. ಏನಿದ್ದಾನೆ? ನಾನು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರೆ ನೀನು ಗೊರ್ಕೆ ಹೊಡ್ಕೊಂಡು ನಿದ್ದೆ ಹೊಡಿತಿದ್ಯಾ? ಅಯ್ಯೋ ಡಾರ್ಲಿಂಗು, ಯಾಕೆ ಈ ಥರ ಚಲಪಿಲಿ ಮಾಡಿದ್ಯಾ? ಯಾರಾದರೂ ನೋಡಿದ್ರೆ ಅಷ್ಟೇ ನನ್ನ ಕತೆ. ನೋಡು, ಕತೆ ಎಲ್ಲ ಹೇಳ್ಬೇಡ ನನ್ನ ಹತ್ರ. ನನಗೆ ಬಂದು ಹೆಲ್ಪ್ ಮಾಡಾಗಿದ್ರೆ ಮಾಡು, ಎಲ್ಲನೂ ನನ್ನ ಒಬ್ಬಳ ಕೈನಲ್ಲೇ ಮಾಡ್ಕೊಂಡು ಸಾಯಕ್ಕಾಗಲ್ಲ ಸುಹಾಸ್. ಬಂದೆ ಡಾರ್ಲಿಂಗು. ಏನದು ಸದ್ದು? ಮನೆ ಕ್ಲೀನ್ ಮಾಡು ಅಂತ ಹೇಳಿದೆ, ಮನೇಲಿರೋ ಸಾಮಾನುಗಳನ್ನೇ ಎಸಿರಿ ಅಂತಲ್ಲ. ಏನು ಕೊಬ್ಬ? ಅಮ್ಮ ಪ್ಲೀಸ್, ನನಗೆ ಮೊದಲೇ ತಲೆ ಕೆಟ್ಟಿದೆ, ನೀನ್ ಬೇರೆ ಎಕ್ಸ್ಟ್ರಾ ಕೆಡಿಸ್ಬೇಡ ನನಗೆ. ನಿನ್ನ ತಲೆ ನೆಟ್ಗಿದ್ರೆ ಇದೆಲ್ಲ ಯಾಕೆ ಆಗ್ತಿತ್ತು? ನಿನಗಿಂಥ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಆಫ್ಟರ್ ಆಲ್ ಯಾವುದೋ ಒಂದು ವಸ್ತುಗೋಸ್ಕರ ನಾನು ನಿನ್ನ ಕೈನಲ್ಲಿ ಇಷ್ಟೊಂದೆಲ್ಲ ಅನ್ನಿಸ್ಕೋಬೇಕಾ? ಸ್ಟಾಪ್ ಇಟ್ ಅಮ್ಮ. ಬಾಯ್ ಮುಚ್ಚು. ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರಂತೆ. ನಿನಗೆ ತಪ್ಪಿನ ಅರಿವಾಗಲಿ ಅಂತ ಈ ಕೆಲಸ ಕೊಟ್ಟರೆ ಇದನ್ನು ನೆಟ್ಟಿಗೆ ಮಾಡೋಕ್ಕಾಗಲ್ಲಲ್ಲ ನಿನಗೆ? ಯಾವಾಗ ಇದನ್ನೆಲ್ಲ ಕಲ್ತ್ಕೊಳ್ಳೋದು ನೀನು? ನೀವು ಮಾಡಿರೋ ಈ ತಪ್ಪಿಗೆ ನಿಮ್ಮಿಬ್ಬರಿಗೂ ಇವತ್ತು ಮನೇಲಿ ಊಟ ಇಲ್ಲ. ಅತ್ತೆ, ನಾನು ಇವಳು ಗಂಡ ನೀವು. ಇವಳು ಮಾಡಿದ ಸರಿನೋ ತಪ್ಪು ಅಂತ ಹೇಳೋದು ಬಿಟ್ಟು ಅವಳು ಹೇಳ್ದ ಹಾಗೆ ಕುಣಿತಾ ಇದ್ದೀರಲ್ಲ, ಅದಕ್ಕೆ ನಿಮಗೂ ಈ ಶಿಕ್ಷೆ. ಇವಳು ಮಾಡಿರೋ ಕೆಲಸಕ್ಕೆ ನನಗೂ ಊಟ ಇಲ್ಲ. ಛೇ, ಎಂಥ ಕರ್ಮ ನಂದು. ಏನ್ ಗೊಡುತ್ತಾ ಇದೆಯಾ? ಏನಿಲ್ಲ ಡಾರ್ಲಿಂಗು, ಕೋಪ ಮಾಡ್ಕೋಬೇಡ, ಕೂಲ್ ಆಗಿರು. ಇಲ್ಲಿ ನನ್ನ ಲೈಫು ಹತ್ಕೊಂಡು ಉರಿತಾ ಇದೆ, ಇವನಿಗೆ ಕೂಲ್ ಆಗಿರ್ಬೇಕಂತೆ. ನಾವು ಮನೆ ಬಿಟ್ಟು ಹೋಗೋ ಟೈಮು ಹತ್ರ ಬರ್ತಿದೆ ಸುಹಾಸ್. ಆ ಥರ ಏನೂ ಆಗಲ್ಲ ಡಾರ್ಲಿಂಗು. ಒಂದು ಪಕ್ಷ ಅಂಥ ಸಂದರ್ಭ ಬಂದರೆ ನಮ್ಮನೆಗೆ ಹೋಗೋಣ ಬಿಡು. ಇನ್ನೊಂದು ಸಲ ಈ ಮಾತು ಹೇಳಿದ್ರೆ ಗ್ರಾಚಾರ ಬಿಡಿಸ್ತೀನಿ ನಿನಗೆ. ಇದು ನನ್ನ ಮನೆ, ಈ ಮನೆನ ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಸುಹಾಸ್. ಸರಿ ಡಾರ್ಲಿಂಗು, ಹಾಗೆ ಮಾಡೋಣ. ಈಗ ಸ್ವಲ್ಪ ರೆಸ್ಟ್ ಮಾಡು. ಬೇಡ ಬೇಡ ಬೇಡ, ಅತ್ತೆ ಸರ್ದಿ ಆಯಿತು, ಆಮೇಲೆ ಅವಳು ಸೊಸೆ ಬಂದು ಕ್ಲಾಸ್ ತಗೋತಾಳೆ ಅಷ್ಟೇ. ಬಾ ಡಾರ್ಲಿಂಗು, ಮೊದಲು ಕೆಲಸ ಮುಗಿಸೋಣ, ಇದೆಲ್ಲ ಕ್ಲೀನ್ ಮಾಡಬೇಕು. ಬಾ. ಇಷ್ಟೆಲ್ಲ ಆಗ್ತಾ ಇರೋದು ಆಗಿರೋದು ಆ ಸತ್ಯನಿಂದನೇ. ನನಗವಳನ್ನ ಸಾಯಿಸೋಷ್ಟು ಕೋಪ ಬರ್ತಿದೆ ಸುಹಾಸ್. ಸುಮ್ಮನೆ ಬಿಡಲ್ಲ ಅವಳನ್ನ. ಈ ಮನೆಯಲ್ಲಿ ಆ ಸತ್ಯ ಇಲ್ಲ ನಾನು, ಇಬ್ಬರಲ್ಲಿ ಒಬ್ಬರು ಮಾತ್ರ ಇರೋದಕ್ಕೆ ಸಾಧ್ಯ. ಆಕ್ಚುಯಲ್ ವಾರು ಇವಾಗ ಶುರುವಾಗ್ತಿದೆ. ಅಮೂಲ್ ಬೇಬಿ, ಬೇಗ ರೆಡಿ ಆಗು, ಟೈಮ್ ಆಯ್ತು. ಎಲ್ಲಿಟ್ಟಿದ್ಯಾ ನಿನ್ ಪರ್ಸು? ಕಾಣಿಸ್ತಾ ಇಲ್ಲ ಇಲ್ಲಿ. ಸತ್ಯ, ಪರ್ಸ್ನ ಕಾರಲ್ಲೇ ಮರ್ತಿದ್ದೀನಿ ಅನ್ಸುತ್ತೆ, ಸಾರಿ. ಹಾ, ಇದನ್ನೇ ಬೇಡ ಅಂತ ಹೇಳೋದು. ಯಾವಾಗಲೂ ಹೀಗೆ ಮಾಡ್ತೀಯ ನೀನು. ಹಂಗೆ ಇಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೋಸ್ಕರ ಊರೆಲ್ಲ ಹುಡುಕಿದ್ರಂತೆ. ಏನು ಅಮೂಲ್ ಬೇಬಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ನೀನು. ಬೇಗ ರೆಡಿ ಆಗೋ. ಅದು ಬಿಟ್ಟಾಕು ಸತ್ಯ, ಬಾಲನ್ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತಲ್ವಾ?
ಒಬ್ಬ ಕೆಟ್ಟ ಮನುಷ್ಯ ಯಾವಾಗಲೂ ಕೆಟ್ಟವನಾಗಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಬಾಲ ನೋಡಿದ್ಮೇಲೆ ಯಾರು ಬೇಕಾದರೂ ಬದಲಾಗ್ಬೋದು, ಪ್ರಾಮಾಣಿಕವಾಗಿ ಬದುಕ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಗಣೇಶನ ಹಬ್ಬದಲ್ಲಿ ಅವ್ರನ್ನ ಮೀಟ್ ಮಾಡಿದ್ಮೇಲಂತೂ ಅವ್ರ ಮೇಲಿದ್ದ ಭಾವನೆನೇ ಬದಲಾಗೋಯ್ತು. ನಿಜ ಅಮುಲ್ ಬೇಬಿ, ಬಾಲ ಅವ್ರನ್ನ ನೋಡಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಆದರೆ ಅದೇ ಬುದ್ಧಿ ದಿವ್ಯಕ್ಕನ್ಗೆ ಯಾಕೆ ಬಂದಿಲ್ಲ ಅಂತ ಬೇಜಾರು ಆಗುತ್ತೆ. ಮದುವೆಗೆ ಮುಂಚೆ ಇದ್ದಿದ್ದ ಬಾಲನ್ಗೂ ಇವಾಗಿರೋ ಬಾಲನ್ಗೂ ತುಂಬ ವ್ಯತ್ಯಾಸ ಇದೆ. ನಿಜವಾದ ಪ್ರೀತಿ ಕಲ್ಲನ್ನು ಕರಗಿಸುತ್ತಂತೆ. ಇವಾಗ ನಿನ್ನ ಪ್ರೀತಿ ನನ್ನ ಕರಗಿಸ್ಲಿಲ್ವಾ? ಹಾಗೆ ಬಾಲನ್ ಪ್ರೀತಿಯಿಂದ ದಿವ್ಯಾನು ಬದಲಾಗ್ತಾಳೆ. ಆದರೆ ಸ್ವಲ್ಪ ಟೈಮ್ ಬೇಕಷ್ಟೆ. ಸರಿ ಸರಿ, ನೀನು ಬೇಗ ರೆಡಿ ಆಗೋ. ನನ್ನ ಅತ್ತೆ ಏನು ಮಾಡ್ತಿದಾರಂತ ನೋಡ್ಕೊಂಬರ್ತೀನಿ. ಹಾಂ, ರಿತು ರಿತು ಇಲ್ಲಿ ಬಂದು ಕೂತಿದ್ಯಾ? ಬಾ ನೀನು. ಚಿಕ್ಕತ್ತೆ, ಏನಾಯ್ತು ಇವಳಿಗೆ? ಯಾಕೆ ಹೀಗಿದ್ದಾಳೆ? ಏನಿಲ್ಲ ಸತ್ಯ, ಅವರಪ್ಪ ಟೆನ್ಷನ್ಲಿರುವಾಗಲೇ ಇವಳು ಹೋಗಿ ಮಾತಾಡ್ಸಿದ್ದಾಳೆ. ಅವರು ರೇಗಿದ್ದಾರೆ, ಅದಕ್ಕೆ ಮುಖ ಊದಿಸ್ಕೊಂಡು ಬಂದು ಕೂತಿದ್ದಾಳೆ.